ಜ್ಞಾನಮಿತ್ರ ಜ್ಞಾನ ವಿಕಾಸಕ್ಕಾಗಿ ಸೋಮೇಶ್ವರ ಶತಕ ಕುರಿತ ನಿರೂಪಣೆಯಲ್ಲಿ ನಾನು ಇದನ್ನು 19ನೆಯ ಶತಕವನ್ನು ತಮ್ಮೊಂದಿಗೆ ಪ್ರಸ್ತಾಪಿಸಲಿದ್ದೇನೆ. ಜಡನಂ ಮೂರ್ಖನ ಕೋಪಿಯಂ ಪಿಸೃಣನಂ ದುರ್ಮಾರ್ಗಿಯಂ ಪೆಂಡಿರಂ ಬಡಿದು ಬೈವನ ನಂಟರ್ ಉಣ್ಣಲ್ ಉಡಲ್ ಉಂಟಾಗಿ ಇರ್ದುದಂ ತಾಳದ ಆ ಕಡುಪಾಪಿಷ್ಠನ ಜಾಳ್ಮೆ ಇಲ್ಲದ ಅನಿಷ್ಠಂ ಮಾಳ್ಪನಂ ನೋಡಿಯುಂ ನುಡಿಸಲ್ ಸಜ್ಜನರ್ ವಲ್ವರೇ ಹರಹರ ಶ್ರೀಚನ್ನ ಸೋಮೇಶ್ವರ. ಇಲ್ಲಿ ಎಂಥವರು ಈ ಸಾಮಾಜಿಕ ಬದುಕಿನಲ್ಲಿ ಮಾನ್ಯರಾಗಬಲ್ಲರು ಎನ್ನುವ ವಿವೇಚನೆಯನ್ನು ಯಾರು ಅಮಾನ್ಯರು ಎನ್ನುವುದರ ಮೂಲಕ ಕಟ್ಟಿಕೊಡುವಂಥ ಒಂದು ಪ್ರಯತ್ನವನ್ನು ಈ ಶತಕದಲ್ಲಿ ನಮಗೆ ಕವಿ ಮಾಡಿದಂತೆ ತೋರುತ್ತದೆ. ಕವಿ ಹೇಳುವಂಥದ್ದು ನುಡಿಸಲ್ ಸಜ್ಜನರ್ ವಲ್ವರೇ, ಅಂದರೆ ಎಂಥ ಜನಗಳನ್ನು ನಾವು ಮಾತನಾಡಿಸಬೇಕು. ಸಜ್ಜನರ್ ಅಂದರೆ ಒಳ್ಳೆಯ ಜನ, ವಿವೇಕವಂತ ಜನ, ಎಂಥವರೊಂದಿಗೆ ಒಡನಾಟ ಇಟ್ಟುಕೊಳ್ಳಬೇಕು ಅನ್ನುವುದನ್ನು ಆತ ಒಂದು ಪಟ್ಟಿ ಮಾಡಿಕೊಡ್ತಾನೆ. ಆತ ಕೊಡುವ ಪಟ್ಟಿ ಒಡನಾಟ ಇಟ್ಟುಕೊಳ್ಳಬೇಕಾದ ಸಜ್ಜನರದ್ದಲ್ಲ, ಬದಲಿಗೆ ದುರ್ಜನರ ಪಟ್ಟಿ ಕೊಟ್ಬಿಟ್ಟು ಇಂಥವರಿಂದ ದೂರ ಇರ್ರಿ, ಸಜ್ಜನರು ಇಂಥವರೊಂದಿಗೆ ಇರಲಾರು ಅನ್ನೋ ಮಾತನ್ನು ಆತ ಹೇಳುವುದು ಇಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಸಂಗತಿ. ಯಾರು ಅವರು? ಜಡ ಅಂದರೆ ಸೋಂಬೇರಿ, ದರಿದ್ರ. ಮನುಷ್ಯನಿಗೆ ಈ ಭಾವನೆಗಳಿಲ್ಲದೆ ಇರುವಂಥ ಮನುಷ್ಯ, ಒಂದು ಕಡೆ ಶ್ರಮದ ಬದುಕನ್ನು ಇಷ್ಟಪಡದೇ ಇರತಕ್ಕಂಥ ಮನುಷ್ಯ, ಇವು ಅಪಾಯಕಾರಿ. ಅವನೆಷ್ಟು ಸೋಂಬೇರಿಯಪ್ಪ ಅಂತ ಹೇಳಿದ್ರೆ, ಒಬ್ಬ ಸಾಮಾನ್ಯವಾಗಿ ನಾವೆಲ್ಲ ಅದು ಕೇಳಿ ಸಣ್ಣ ಉದಾಹರಣೆ, ಒಬ್ಬ ಹಣ್ಣಿನ ಮರದ ಕೆಳಗೆ ಮಲ್ಕೊಂಡಿರ್ತಾನೆ. ಅವನ ಹಣ್ಣುಗಳನ್ನು ನೋಡ್ತಾನೆ, ಎಷ್ಟು ಸೊಗಸಾದಂಥ ಹಣ್ಣುಗಳು ಈ ಮರದಲ್ಲಿ ಇವೆ, ನಾನಲ್ಲಿ ಮಲಗಬೇಕು ಅಂತ ತಿಳ್ಕೊಂಡು ಮಲಗ್ತಾನೆ. ಅವನು ಮಲಗಿದ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಹಣ್ಣುಗಳು ತನಗೆ ಆಹಾರವಾಗಿ ಅಲ್ಲಿ ಸಿಗ್ತವೆ. ಸರಿ, ಹಣ್ಣುಗಳು ಇದ್ದ ಮೇಲೆ ಮರದ ಕೆಳಗೆ ಯಾಕೆ ಮಲಗಬೇಕು? ಕಿತ್ತುಕೊಂಡು ತಿನ್ನಬಹುದಲ್ಲ ಅಂತೇಳಿದ್ರೆ ಅದನ್ನೇ ಸೋಂಬೇರಿತನ. ನಾನೇ ಯಾಕೆ ಕಿತ್ಕೊಳ್ಬೇಕು, ಅವು ಗಾಳಿಗೆ ಬಂದಾಗ ಬಿದ್ದೇ ಬೀಳ್ತಾವೆ ತಾನೆ ಅಂಥೇಳಿ ಅವನು ಕಾಲು ಚಾಚ್ಕೊಂಡು ಮರದ ಬುಡಕ್ಕೆ ಮಲಗ್ತಾನೆ. ಆದರೆ ಆ ಹಣ್ಣುಗಳನ್ನು ಗಾಳಿ ಬಂದು ಬೀಳ್ತಿದ್ದಂಗೆ ಅಕ್ಕಪಕ್ಕದಿರ್ತಕ್ಕಂಥ ಹುಡುಗರು ಓಡಿ ಬರ್ತಾರೆ, ಹಣ್ಣುಗಳನ್ನು ಆಯ್ಕೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಪಕ್ಷಿಗಳು ಬರ್ತವೆ, ಅವು ಕೂಡ ಹಣ್ಣುಗಳನ್ನು ಕಚ್ಕೊಂಡು ತಿಂತಾ ಇರ್ತವೆ. ಕೊನೆಗೂ ಕೂಡ ಹಣ್ಣು ಅವನಿಗೆ ಸಿಗಲಾರದೆ ಹೋಗುತ್ತೆ. ಅಂದರೆ ಅಷ್ಟು ಸೋಂಬೇರಿತನ. ಆ ರೀತಿಯ ಸೋಮಾರಿಗಳ, ದುಡಿದು ಬದುಕಲೊಲ್ಲದ ಮನುಷ್ಯ ಅಂದರೆ ಶ್ರಮಜೀವಿ. ಅದಕ್ಕಾಗಿಯೇ ನಮಗೆ ನಮ್ಮ ದೇಹ ಶ್ರಮದ ಬದುಕಿನಿಂದಲೇ ಅದು ಸಾರ್ಥಕತೆಯನ್ನು ಕಂಡುಕೊಳ್ಳಬೇಕಾಗಿರುವಂಥದ್ದು. ಶ್ರಮ ಅಂದರೆ ದೈಹಿಕ ಶ್ರಮ ಹೌದು, ಮಾನಸಿಕ ಶ್ರಮವೂ ಹೌದು. ಈ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂಥದ್ದು ನೇರವಾಗಿ ದೈಹಿಕ ಶ್ರಮವಾಗಿದ್ದರೆ, ಇನ್ನು ಉಳಿದಂತೆ ಪಾಠ ಪ್ರವಚನ, ಬರವಣಿಗೆ ಇವೆಲ್ಲ ಕೂಡ ಮಾನಸಿಕ ಶ್ರಮದ ಬೇರೆ ಬೇರೆ ಆಯಾಮಗಳು. ಹಾಗಾಗಿ ವಿವಿಧ ಆಯಾಮಗಳ ಶ್ರಮ ದೇಹ ಮತ್ತು ಮನಸ್ಸಿಗೆ ಇರದೇ ಹೋದಲ್ಲಿ ದೇಹ ಮತ್ತು ಮನಸ್ಸು ಜಿಡ್ಡುಗಟ್ಟುತ್ತವೆ. ಆ ರೀತಿ ಜಿಡ್ಡುಗಟ್ಟಿದಂಥ ವ್ಯಕ್ತಿ ಭೂಭಾರಕನಾಗ್ತಾನೆ. ಅಂಥವನ ಒಡನಾಟ, ಅಂಥವನ್ನ ಮಾತಾಡಿಸಿದ್ರೆ ಏನು ತಾನೇ ಪ್ರಯೋಜನವಾದೀತು? ಅವನು ಶುದ್ಧ ಸೋಂಬೇರಿ, ಏನನ್ನೂ ಬೇಡದವನು. ಏನಪ್ಪ ಅಂತಂದರೆ ಎಲ್ಲ ಇದ್ದಲ್ಲಿಗೆ ಬರಬೇಕು, ಹೌದಾ? ಯಾವ ಪ್ರಯತ್ನಕ್ಕೂ ಮನಸ್ಸು ಮಾಡದೇ ಇರುವಂಥ ವ್ಯಕ್ತಿ. ಹಾಗಾಗಿ ಆ ಸೋಂಬೇರಿತನ ಅನ್ನೋದು ಮನುಷ್ಯನ ಒಂದು ಕಾಯಿಲೆಯಾಗಿ ಬಿಡುತ್ತದೆ ಬರ್ತಾ. ಆ ಕಾಯಿಲೆ ಹಿಡಿದಂಥ ವ್ಯಕ್ತಿಯನ್ನು ಅದೆಷ್ಟು ದಿನ ತಾನೇ ಅವರ ಕುಟುಂಬದವರಾಗಲಿ ಅಥವಾ ಸಮಾಜವಾಗಲಿ ಸಾಕೇತು. ಹಾಗಾಗಿ ಆ ರೀತಿಯ ಎಚ್ಚರವನ್ನು ಇಟ್ಕೊಳ್ಬೇಕು. ಇಲ್ಲಿ ಜಡನಂ, ನಂತರ ಮೂರ್ಖನ. ಇನ್ನು ಮೂರ್ಖ ಮಂಡುವಾದಕ್ಕೆ ಹೆಸರಾಗಿರ್ತಕ್ಕಂಥ ವ್ಯಕ್ತಿ. ಅವನಿಗೆ ವಿವೇಕ ಇಲ್ಲ ಅಂತ ಅರ್ಥ ಅಲ್ಲ, ಪ್ರತಿಯೊಬ್ಬರಲ್ಲಿ ವಿವೇಕ ಇದ್ದೇ ಇರುತ್ತೆ. ಆದರೆ ವಿವೇಕದ ಬಳಕೆಯ ಬಗೆಗೆ ಇರಬೇಕಾದಂಥ ಎಚ್ಚರ ಅವನಲ್ಲಿ ಇರದೇ ಹೋಗುವಂಥದ್ದು. ಆ ರೀತಿಯ ಮೊಂಡುತನ, ಹಠಮಾರಿತನ, ತನ್ನನ್ನೇ ತಾನು ಶ್ರೇಷ್ಠ, ತಾನು ಮಾತ್ರ ಸತ್ಯ ಎನ್ನುವಂಥ ಮನೋಭಾವಗಳು ಕೂಡ ಈ ರೀತಿಯ
ಮೂರ್ಖರಲ್ಲಿ ಅದು ಕಂಡುಬರೋದು ನಾವು ಕಾಣುತ್ತೇವೆ. ಹಾಗಾಗಿ ಅಲ್ಲಿ ಮೂರ್ಖತನ, ಆ ರೀತಿಯ ಜನಗಳನ್ನು ದೂರವಿಡಬೇಕು. ಇನ್ನು ಪಿಸುಣ, ಕೃಪಣ, ಮಹಾಜಿಪುಣ. ಜಿಪುಣನಿಂದ ಯಾವ ಪ್ರಯೋಜನವೂ ಆಗಲಾರದು. ಒಂದು ರೀತಿಯಲ್ಲಿ ಜಿಪುಣನನ್ನು ಶ್ರೇಷ್ಠ ದಾನಿ ಅಂಥೇಳಿ ಕೊಂಡಾಡುತ್ತಾರೆ. ಕಾರಣ ಏನಂದರೆ ಅವನು ತಾನು ಏನನ್ನೂ ತಿನ್ನುವುದಿಲ್ಲ, ಎಲ್ಲವುದನ್ನು ಬಿಟ್ಟು ಬೇರೆಯವರು ಬಿಟ್ಟು ಹೋಗ್ತಾನೆ. ಸರಿ, ಆದರೆ ಅದರಿಂದ ಅವನ ಬದುಕು ಸಾರ್ಥಕವಾಗ್ತದೆಯೇ? ಖಂಡಿತ ಇಲ್ಲ. ಇಲ್ಲಿ ಅತಿಯಾದಂಥ ಪಿಸುಣತನವೂ ಕೂಡ ಅದು ಆರೋಗ್ಯಕರ ಬದುಕಿನ ಲಕ್ಷಣ ಅಲ್ಲ. ಹಾಗಾಗಿ ಇಲ್ಲಿ ಆ ರೀತಿಯ ಕೃಪಣನ ಗೆಳೆತನ, ಆಪತ್ತಿಗೆ ಒದಗದೇ ಇದ್ದರೆ ಅವನಿಂದ ಏನು ತಾನೇ ಪ್ರಯೋಜನವಾದಿತ್ತು? ಹೀಗಾಗಿ ಇಲ್ಲಿ ಆ ಪಿಸುಣನ ಒಡನಾಟದಿಂದ ಸಜ್ಜನರ ಅದು ದೂರ ಇರಬೇಕು. ಇನ್ನು ದುರ್ಮಾರ್ಗ, ಸನ್ಮಾರ್ಗ, ದುರ್ಮಾರ್ಗ. ಸನ್ಮಾರ್ಗದಲ್ಲಿರುವಂಥವ್ರಿಗೆ ದುರ್ಮಾರ್ಗದಲ್ಲಿರುವಂಥವ್ರು ಎಂದೂ ಕೂಡ ಇಷ್ಟವಾಗಲಾರ, ಅಥವಾ ದುರ್ಮಾರ್ಗಿಗಳಿಗೆ ಸನ್ಮಾರ್ಗದವರನ್ನು ಕಂಡರೆ ಅವರಿಗೆ ಗೌರವ ಇರಲಿ, ಅವರು ಅವರ ಹತ್ತರೂ ಕೂಡ ಸುಳಿಯಲಾರರು. ಹೌದಾ? ಹೇಗೆ ಕ್ರೌರ್ಯದಿಂದ ಕ್ರೌರ್ಯ ಎನ್ನುವ ಹಾಗೆ ಮನೋಭಾವಗಳನ್ನು ಬೆಳೆಸಿಕೊಂಡಿರುವಂಥ ಈ ಮನೋಭಾವದ ಜನತೆ ಅವರು ಅವರ ತಮ್ಮ ಮಾರ್ಗಗಳನ್ನು ಎಂದೂ ಬಿಡಲಾರರು. ಅಂತಹ ದುರ್ಮಾರ್ಗಗಳ ಒಡನಾಟವನ್ನು ಸಜ್ಜನರು ಇಷ್ಟಪಡಲಾರರು. ಇನ್ನು ಹೆಂಡಿರಂ ಬಡಿದು ಬೈವನ, ಹೆಣ್ಣು ಮತ್ತು ನಾನು ಗಂಡು, ಅದರಲ್ಲೂ ಗಂಡ ಅವಳು ನನ್ನ ಹೆಂಡತಿ ಎನ್ನುವ ಅಧಿಕಾರವನ್ನು ಚಲಾಯಿಸುವ ಮನೋಭಾವದ ಈ ವಿಕೃತ ಮನಸ್ಸಿನ ಈ ಗಂಡು ಸದಾಕಾಲ ಹೆಂಡತಿ ಎಂದರೆ ಅವಳು ಬಿಡಿಸಿಕೊಳ್ಳುವುದಕ್ಕೂ ಕೂಡ ಯೋಗ್ಯಳು. ಒಂದು ಕಾಲದಲ್ಲಿ ಅನ್ನೋದಕ್ಕಿಂತ ಈಗಲೂ ಕೂಡ ನಮ್ಮಲ್ಲಿ ಅನೇಕ ಜನ ಗಂಡಸರು ತಮ್ಮ ಹೆಂಡತಿಯ ಮೇಲೆ ಕೈ ಮಾಡುವವರು. ಹೆಂಡತಿ ಎಂದರೆ ಅವಳು ಹೇಗಾದರೂ ಸರಿ ಅವಳು ಸಹಿಸಿಕೊಂಡು ಬಿದ್ದಿರಬೇಕಾದಂಥವಳು, ಅವಳೊಬ್ಬ ಪರಾಶ್ರಿತೆ, ನಾನೊಳಗೆ ಆಶ್ರಯ ಕೊಟ್ಟಿದ್ದೀನಿ, ನನ್ನ ಬಿಟ್ಟರೆ ಅವಳಿಗೆ ಗತಿ ಇಲ್ಲ, ತೇನವಿನ ಎನ್ನೋ ಮನೋಧರ್ಮ, ನನ್ನಿಂದ ನಾನಿಲ್ಲದೆ ಇದ್ದರೆ ಅವಳಿಗೆ ನೆಲೆನೇ ಇಲ್ಲ. ಈ ರೀತಿಯ ಮನೋಭಾವದ ವರ್ತನೆಗಳು ಪ್ರಾಯಶಃ ಇವತ್ತು ಅನೇಕ ಜನ ವಿದ್ಯಾವಂತರು ಕೂಡ ಹೀಗೆ ಹೆಣ್ಣು ಮಕ್ಕಳ ಮೇಲೆ, ಅದರಲ್ಲೂ ತನ್ನ ಜೀವನದ ಸಹಧರ್ಮಿಣಿಯಾಗಿ ಸಹಭಾಗಿನಿಯಾಗಿ ಬಂದಿರುವಂಥ ತನ್ನ ಮನೆಯ ಬೆಳಗಾಗಬೇಕಾದ ಆ ಜೀವವನ್ನು ಹೊತ್ತು ತರುವಂಥ ಅಮೂಲ್ಯವಾದಂಥ ಅಕ್ಷಯ ನಿಧಿ, ಆ ಪ್ರೀತಿಯ ಪ್ರಾಯಶಃ ಶಬ್ದಗಳಲ್ಲಿ ಹೇಳಲಾಗದಷ್ಟು ರೀತಿಯ ಔದಾರ್ಯವನ್ನು ನಾವು ಹೆಣ್ಣು ಮಕ್ಕಳಲ್ಲಿ ಕಾಣುತ್ತೇವೆ. ಆ ರೀತಿಯ ಗುಣಮಣಿಯಾಗಿರಬೇಕಾದ ಅಥವಾ ಆಗಿರುವ ಹೆಣ್ಣು ಹೀಗೆ ಪುರುಷನ ದೌರ್ಜನ್ಯದಲ್ಲಿ ದಬ್ಬಾಳಿಕೆಯಲ್ಲಿ ನಲುಗಿ ಹೋಗ್ತಾ ಇದ್ದರೆ, ಅಥವಾ ಹಾಗೆ ನಲುಗಿಸುವಂತಹ ಗುಣದವನನ್ನು ಇಲ್ಲಿ ಸಜ್ಜನರು ನುಡಿಸಲಾರರು. ಸದಾ ಹೆಂಡತಿಯೊಂದಿಗೆ ಜಗಳ ತೆಗೆಯುವ, ವಿನಾಕಾರಣ ಹೊಡೆಯುವ ಬಡಿಯುವ, ತಾನು ದುಡಿಯಲಾರ, ಅವಳನ್ನೂ ದುಡಿಮೆಗೆ ಕಳುಹಿಸಲಾರ. ಹೀಗೆ ಇದ್ದಂಥ ಅನೇಕ ಸಂಸಾರಗಳು ಅಥವಾ ಇರುವಂಥ ಅನೇಕ ಸಂಸಾರಗಳು ನಮ್ಮ ಸುತ್ತಮುತ್ತಲ ಈಗಲೂ ಇದ್ದಾವೆ. ದೊಡ್ಡ ದೊಡ್ಡ ವಿದ್ಯಾವಂತರೇ ಹೀಗೆ ಹೊಡೆದಾಡುವುದನ್ನು, ಪರಸ್ಪರ ಬಡಿದಾಡುವುದನ್ನು ನಾವು ನೋಡುತ್ತೇವೆ ಅಮಾನುಷ್ಯವಾಗಿ. ಅದು ಇನ್ನೂ ವಿಕೃತವೆಂದು ನಾವು ನೋಡುವುದಾದರೆ ಆ್ಯಸಿಡ್ಗಳನ್ನು ಎರಚುವಂಥದ್ದು, ಅವಳನ್ನು ವಿಕೃತಗೊಳಿಸುವಂಥ ಪ್ರವೃತ್ತಿಗಳನ್ನು ಕೂಡ ನಾವು ಈ ಹೀನ ಮನಸ್ಸಿನ ಗಂಡುಗಳಲ್ಲಿ ನಾವು ಕಾಣುತ್ತೇವೆ. ಅವಳು ಹೆಂಡತಿ ಗುಲಾಮಳು, ಹೆಂಡತಿಯನ್ನು ಒಂದೇ ಕಾರಣಕ್ಕೆ ಗುಲಾಮಳಿಗಿಂತಲೂ ಕಡೆಯಾಗಿ ನೋಡುವಂಥ ಪ್ರವೃತ್ತಿಗಳನ್ನು ನಾವು ಸುತ್ತಮುತ್ತಲಿನ ಅನೇಕ ಸಂದರ್ಭಗಳಲ್ಲಿ ಕಾಣ್ತಾ ಬರುತ್ತೇವೆ. ಹೀಗಾಗಿ ಅಂಥ ಜನರ ಇನ್ನು ನಂಟರು ಉಣ್ಣಲ್ ಉಡಲ್ ಉಂಟಾಗಿ ಇರ್ದುದಂ ತಾಳದ ಕಡುಪಾಪಿಷ್ಠ. ಇನ್ನು ಒಬ್ಬ ಭಾಳ ದೊಡ್ಡ ಶ್ರೀಮಂತ ಇದ್ದಾನೆ, ಅವನಿಗೆ ಯಾವ ಕೊರತೆಗಳೂ ಇಲ್ಲ, ಊಟಕ್ಕಾಗಲಿ ಉಪಚಾರಕ್ಕಾಗಲಿ ಉಡೋದಕ್ಕಾಗಲಿ ಕೊಡೋದಕ್ಕಾಗಲಿ ಯಾವ ಕೊರತೆಗಳು ಇಲ್ಲ. ಆದರೆ ಅವನ ಮನೆಗೆ ಯಾರೇ ಬಂಧುಗಳು ಬಂದರೂ ಕೂಡ ಅವನವ್ರನ್ನ ಸಹಿಸಿಕೊಳ್ಳೋದಿಲ್ಲ. ಸದಾ ಕಾಲ ನಿಲ್ಲಿಸಿರ್ತಾನೆ. ಬಂದರೆ ತಿನ್ನೋದಕ್ಕೆ ಬಂದರೆ ತಿನ್ನಿ ಇನ್ನೇನಿದೆ ನಿಮಗೆ, ಹೀಗೆ ವ್ಯಂಗ್ಯ ಮಾಡುವಂಥ, ಅವರನ್ನು ಅವಹೇಳನ ಮಾಡುವಂತಹ
ಮನಸ್ಥಿತಿ ಎಷ್ಟೋ ಕುಟುಂಬಗಳನ್ನು ಕೂಡ ನಾವು ನೋಡ್ತೇವೆ. ಬೇಕಾದಷ್ಟು ದೊಡ್ಡ ಶ್ರೀಮಂತರು, ಆದರೆ ಮನೆಯ ಮುಂದೆ ಒಂದು ನಾಯಿ ಕೂಡ ಸುಳಿಯಲಾರದು. ಕಾರಣ ಏನಂತಾರೆ, ಒಂದು ನಾಯಿಗೆ ಕೂಡ ತುತ್ತು ಅನ್ನ ಕೊಡದಂತಹ ಆ ಕಡುಪಾಪಿಷ್ಠ ಅಂಥವನ ಶ್ರೀಮಂತಿಕೆ, ಅಂಥವನಲ್ಲಿ ಎಷ್ಟೆಲ್ಲ ಅನುಕೂಲಗಳು ಇದ್ರೂ ಕೂಡ ವ್ಯರ್ಥ. ಮನುಷ್ಯ ಮೂಲತಃ ಸಹಜೀವಿ, ಅಂದರೆ ಸಮಾಜ ಜೀವಿ, ಎಲ್ಲರೊಟ್ಟಿಗೆ ಬದುಕಬೇಕಾದಂಥವನು. ತನ್ನಷ್ಟಕ್ಕೆ ತಾನು ಯಾರೂ ಯಾವತ್ತೂ ಕೂಡ ತನ್ನಷ್ಟಕ್ಕೆ ತಾನು ಪರಿಪೂರ್ಣ ಎಂದು ಭಾವಿಸುವಂಥ ಅಗತ್ಯತೆಗಳೇ ಇಲ್ಲ ಎನ್ನುವುದನ್ನು ನಾವೆಲ್ಲ ತಿಳಿದುಕೊಂಡಿರಬೇಕು. ನಾವೆಲ್ಲರೂ ಕೂಡ ಪರಸ್ಪರ ಅವಲಂಬಿತರೇ. ಪರಸ್ಪರ ಪ್ರೀತಿ, ಪ್ರೇಮ, ಅನುರಾಗ, ಬಾಂಧವ್ಯಗಳೇ ನಮ್ಮ ಬದುಕನ್ನು ಬೆಸೆಯುವ, ಬೆಸೆದದ್ದನ್ನು ಜೀವಂತವಾಗಿ ಉಳಿಸುವಂತಹ ಮನೋಧರ್ಮಗಳು. ಆದರೆ ಅದಕ್ಕೆ ವ್ಯತಿರಿಕ್ತವಾದಂಥ ಈ ರೀತಿಯ ಅಪಾಪಿಷ್ಟ ಮನೋಧರ್ಮದ ಜನತೆಯೊಡನೆ ಸಜ್ಜನರು ಮಾತನಾಡಲಾರರು, ಅವರ ಒಡನಾಟವನ್ನು ಹೊಂದಿರಲಾರರು ಎನ್ನುವ ಮಾತನ್ನು ಇಲ್ಲಿ ಕವಿ ಹೇಳೋದನ್ನು ನಾವು ನೋಡುತ್ತೇವೆ. ಇನ್ನು ಜಾಣ್ಮೆ ಇಲ್ಲತನ, ಬುದ್ಧಿವಂತನಲ್ಲದೆ ಇದ್ದರೆ ಏನು ತಾನೇ ಪ್ರಯೋಜನ ಬಂತು? ಮಹಾ ದಡ್ಡ, ಪೆದ್ದ, ದಡ್ಡತನ ಅವನ ಕೆಟ್ಟತನ ಅಲ್ಲೇ ಇರಬಹುದು. ದಡ್ಡತನ ಇವೇನು ದೋಷ ಅಲ್ಲ, ಆದರೆ ಮೂರ್ಖತನ ಕಡು ದೋಷ. ಇಲ್ಲಿ ಜಾಣ ಅಲ್ಲ ಅಂದ ತಕ್ಷಣ ಹಾಗಾದರೆ ದಡ್ಡರು ಬದುಕಬಾರದೆ, ದಡ್ಡತನ ತಪ್ಪೇ? ಇಲ್ಲ, ಪ್ರಶ್ನೆ ಅದಲ್ಲ. ಇಲ್ಲಿ ದಡ್ಡತನ ಎನ್ನುವುದು ಪ್ರಾಯಶಃ ಮೂರ್ಖತನವಲ್ಲದ ನಡವಳಿಕೆ ಎಂದು ನಾವು ಭಾವಿಸಬೇಕು. ಅವನು ಜಾಣನಾಗಿರ್ದಿದ್ರು ಪಲ ಅಕ್ಷರಗಳು ಅವನಿಗೆ ಕಲಿದೇ ಇರಬಹುದು. ಇವತ್ತು ಎಷ್ಟೋ ಜನ ಯಾವುದೇ ಶಾಲೆಗಳತ್ತ ಸುಳಿದೇ ಇರತಕ್ಕಂಥ ಅದೆಷ್ಟೋ ಜನ ಅಕ್ಷರಸ್ಥ ಜನ ಒಳ್ಳೆಯ ರೀತಿಯಲ್ಲಿ ಬದುಕನ್ನು ಸುತ್ತಮುತ್ತ ಕಾಣುತ್ತೇವೆ. ಹೀಗಾಗಿ ಅಕ್ಷರಸ್ಥರು, ವಿದ್ಯಾವಂತರು ಮಾತ್ರ ಜಾಣರು, ಉಳಿದವರು ಅವ್ನು ಕಲಿದೇ ಇದ್ದವರು ದಡ್ರು ಅಂತಂದೇಳಿ ನಾವು ಭಾವಿಸುವಂಥ ಅಗತ್ಯ ಇಲ್ಲ. ಅಥವಾ ಆ ಅರ್ಥದಲ್ಲಿ ಶತಕದ ಈ ಸಾಲನ್ನು ನಾವು ಸ್ವೀಕರಿಸುವುದು ಅನಗತ್ಯ. ಇಲ್ಲಿ ಜಾಣತನ ಅಂದ್ರೆ ಅರ್ಥ ವಿವೇಕ, ಬದುಕಿಗೆ ಬೇಕಾದಂಥ ತಿಳುವಳಿಕೆ, ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಣ ಅಂತರವನ್ನು ಅರಿತುಕೊಳ್ಳುವ ಸಾಮರ್ಥ್ಯ, ಅದರಂತೆ ನಡೆಯುವ ಇಚ್ಛಾಶಕ್ತಿ, ಇವು ಬಹಳ ಮುಖ್ಯ. ಅನಿಷ್ಟಂ ಮಾಳ್ಪನಂ ನೋಡಿಯಂ ನುಡಿಸಲ್ ಸಜ್ಜನರ್ ವಲ್ಲರೆ. ಇನ್ನು ಕೆಟ್ಟದ್ದನ್ನು ಮಾಡುವಂಥವರು ಅನಿಷ್ಟಂ ಮಾಳ್ಪನಂ ನೋಡಿಯಂ, ಕೆಲವರು ಧ್ವಂಸ ಮಾಡುವಂಥ ಕೃತ್ಯಗಳನ್ನೇ ತಮ್ಮ ಬದುಕಿನ ಬಂಡವಾಳನಾಗಿ ಮಾಡಿಕೊಂಡಿರ್ತಾರೆ. ಅಂಥವ್ರನ್ನ ಏನು ತಾನೇ ಮಾಡೋದಕ್ಕೆ ಸಾಧ್ಯ ಆದೀತು? ಹಾಗೆ ಅಂದ ಕೂಡಲೇ ಅವ್ರ ಪಾಡಿಗೆ ಅವ್ರನ್ನ ಬಿಡೋದಿಲ್ಲ. ಅದಕ್ಕೆಲ್ಲ ಒಂದು ವ್ಯವಸ್ಥೆ ಅಂತ ಇದೆ, ಕಾನೂನು ಅಂತಿದೆ, ಸರ್ಕಾರ ಅಂತ ಇದೆ ಇವತ್ತಿನ ನಮ್ಮ ಪ್ರಜಾಪ್ರಭುತ್ವ ಸಂದರ್ಭದಲ್ಲಿ ನೋಡೋದಾದರೆ. ಆದರೆ ಅದೇ ಈ ರೀತಿಯಾದಂಥ ದುಷ್ಪ್ರವೃತ್ತಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಬಂದರೆ ಏನು ತಾನೇ ಮಾಡೋದಕ್ಕಾದೀತು? ಬೇಲಿಯೇ ಇದ್ದು ಹೊಲ ಮೇಯ್ದಂತೆ. ಯಾವ ರಕ್ಷಣಾತ್ಮಕ ವ್ಯವಸ್ಥೆಗಳನ್ನು ನಾವು ನಮ್ಮ ಸರ್ಕಾರದ ಆಡಳಿತಾತ್ಮಕ ನಿರ್ವಹಣೆಯ ಒಂದು ಪರಿಶುದ್ಧತೆಗೆ ಅಂತ ನಿರ್ಮಿಸಿಕೊಂಡಿದ್ದೇವೆಯೋ ಅದೇ ಮುಳುವಾದರೆ ಅದಕ್ಕೆ ಕೊನೆ ತಾನೇ ಇಲ್ಲಿದ್ದೀತು. ಇಲ್ಲಿ ಹಾಗಾಗಿ ಕವಿ ಹೇಳುವಂಥ ಮಾತು, ಈ ರೀತಿಯ ದುಷ್ಪ್ರವೃತ್ತಿಯ ಜನ, ಅನಿಷ್ಟತೆಯನ್ನೇ ಮಾಡುವಂಥ ಮನೋಧರ್ಮದ ಜನಗಳದ್ದು ಏನು ಮಾಡ್ತಾನೆ ಮನುಷ್ಯ ಅಂದರೆ ವಿವೇಕಿಯಾದವನು ಅವರಿಂದ ಅಂತರ ಕಾಯ್ದುಕೊಂಡಿರ್ತಾನೆ. ಅಂಥವರ ಸಹವಾಸಕ್ಕೆ ಅವನು ಎಳೆಸುವುದಿಲ್ಲ ಅನ್ನುವ ಮಾತನ್ನು ಇಲ್ಲಿ ಶತಕಕಾರ ಹೇಳ್ತಾನೆ. ಇಷ್ಟು ಈ ಶತಕದ ಮೂಲಕ ನಾವು ವಿವೇಚನೆಯನ್ನು ಮಾಡಿದಂಥ ವಿಷಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಡಾಕ್ಟರ್ ಎನ್ ಎಂ ಗಿರಿಜಾಪತಿ.